ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲಾಸ್ಟ್ ಇಯರಿಂದ ಫೇಸ್ ಅಥೆಂಟಿಕೇಷನ್ ಅಂತ ಒಂದು ಸ್ಟೆಪ್ ಆ್ಯಡಪ್ ಮಾಡಿದ್ದಾರೆ. ಅದರಿಂದ ಎಷ್ಟೋ ಜನ ಸ್ಕಾಲರ್ಶಿಪ್ಪೇ ಅಪ್ಲೈ ಮಾಡಿರಲಿಲ್ಲ. ಈ ಸರಿ ಹಂಗೆ ಮಾಡ್ಕೋಬೇಡಿ. ಫೋನಲ್ಲೇ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವೇ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು NSP OTR ಅಂತ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಮುಂಚೆನೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಧಾರ್ ಫೇಸ್ ID ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟ್ NSP OTR ಆ್ಯಪ್ನ ಓಪನ್ ಮಾಡಿಕೊಂಡು ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಗೈಡ್ಲೈನ್ಸ್, ರಿಜಿಸ್ಟರ್ ನಂಬರ್, KYC, ಫಿನಿಶ್ ಅಂತ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಇಲ್ಲಿ 2 ಬಟನ್ ಕಾಣ್ತಿದೆಯಲ್ಲ, 2 ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. OTP ಹಾಕಿ ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ ವೆರಿಫೈ ಬಟನ್ನ ಕ್ಲಿಕ್ ಮಾಡಿ. ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ನ ಪ್ರೆಸ್ ಮಾಡಿ. ಐ ಅಗ್ರಿ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫೇಸ್ನ ಕ್ಯಾಪ್ಚರ್ ಮಾಡಿ ಗ್ರೀನ್ ಲೈಟ್ ಬರೋವರೆಗೂ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಮದರ್ ನೇಮ್, ಫಾದರ್ ನೇಮ್ ಮತ್ತು ಇಮೇಲ್ ID ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಒಂದು OTR ನಂಬರ್ ಅಂತ ಬರುತ್ತೆ. ಅದನ್ನು ಕಾಪಿ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಗೋ ಟು ಹೋಮ್ ಅಂತ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಕ್ರೋಮ್ನ ಓಪನ್ ಮಾಡಿಕೊಂಡು SSP ಸ್ಕಾಲರ್ಶಿಪ್ 2025-26 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದಮೇಲೆ ಸೆಕೆಂಡ್ ಲಿಂಕ್ ಕಾಣಿಸ್ತಿದೆಯಲ್ಲ, ಕರ್ನಾಟಕ ಸ್ಕಾಲರ್ಶಿಪ್ SSP ಅಂತ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಇದೆ. ನೀವೇನಾದರೂ PUC ಆಫ್ಟರ್ ಸ್ಟೂಡೆಂಟ್ಸ್ ಆಗಿದ್ದರೆ ರೈಟ್ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮ್ಗೇನಾದರೂ ಯೂಸರ್ ID ಪಾಸ್ವರ್ಡ್ ಗೊತ್ತಿದ್ದರೆ ನೀವು ಎಂಟರ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋ ಯುವರ್ SSP ID ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಗೆಟ್ ಸ್ಟೂಡೆಂಟ್ ID ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೂಡೆಂಟ್ ID ಮತ್ತು ನೇಮ್ ಬರುತ್ತೆ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಮತ್ತೆ ಹೋಮ್ ಪೇಜಿಗೆ ಬಂದು ನಿಮ್ಗೇನಾದ್ರು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಯೂಸರ್ IDನ ಸ್ಕ್ರೀನ್ಶಾಟ್ ತೊಗೊಂಡ್ರಲ್ಲ, ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನ್ಯೂ ಪಾಸ್ವರ್ಡ್ 2 ಸರಿ ಎಂಟರ್ ಮಾಡಿ. ಅದಾದಮೇಲೆ ಗೆಟ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ OTP ಎಂಟರ್ ಮಾಡಿ ಚೇಂಜ್ ಪಾಸ್ವರ್ಡ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಹೋಮ್ ಪೇಜಿಗೆ ಬಂದು ಇವಾಗ ಸ್ಟೂಡೆಂಟ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚನ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜ್ ಬಂದಮೇಲೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಬಂದಿದೆಯಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು 5 ಸ್ಟೆಪ್ಸ್ ಬರುತ್ತೆ. ಆ 5 ಸ್ಟೆಪ್ಸ್ ನೀವೇನಾದರೂ ಫಿಲ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದೊಂದೇ ಸ್ಟೆಪ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ಅಪ್ಲೈ ಅನ್ನೋ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಏನೇನು ಡೀಟೇಲ್ಸ್ ಕೇಳೈತೋ ಅದನ್ನೆಲ್ಲ ಫಿಲ್ ಮಾಡಿ. ನೀವು ಡೇಟಾ ಫಿಲ್ ಮಾಡಿದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಮತ್ತೆ ಮೇಲ್ ಬಂದು ಬ್ಯಾಕ್ ಅನ್ನೋ ಆಪ್ಷನ್ ಇರುತ್ತಲ್ಲ, ಆ ಬ್ಯಾಕ್ ಬಂದಮೇಲೆ ನಿಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಂತ ಗ್ರೀನ್ ಕಲರ್ ತೋರಿಸುತ್ತೆ. ಕಂಪ್ಲೀಟ್ ಆಗಿಲ್ಲ ಅಂದರೆ ಆರೆಂಜ್ ಕಲರ್ ತೋರಿಸುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಿಗೆ ಬಂದಮೇಲೆ ಇಲ್ಲಿ ನೀವೇನಾದರೂ ಔಟ್ ಆಫ್ ಕರ್ನಾಟಕ ಓದ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನಾನಿಲ್ಲಿ ನೋ ಅಂತ ಹಾಕ್ತಾಯಿದ್ದೀನಿ. ನೀವೇನಾದರೂ 11th and 12th ICSE CBSEಲಿ ಓದ್ತಾ ಇದ್ದೀರಾ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನಾನಿಲ್ಲಿ ನೋ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ನಿಮ್ಮ ಡೀಟೇಲ್ಸ್ ಏನಾರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿಲ್ಲ ಅಂದರೆ ನೋ ಅಂತ ಹಾಕಿ. ಕರೆಕ್ಟಾಗಿ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಮೋಡ್ ಆಫ್ ಅಡ್ಮಿಷನ್ ಅಂತ ಇರುತ್ತೆ. ಅಲ್ಲಿ ಕೋರ್ಸ್ ವಿಚ್ ಡು ನಾಟ್ ರಿಕ್ವೈರ್ಡ್ ಕೌನ್ಸಿಲಿಂಗ್ ಅಂತ ಇರುತ್ತಲ್ಲ, ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಮೇಲ್ ಬಂದರೆ ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತ ಇರುತ್ತೆ. ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿದ್ದು August 18th. ನಿಮಗೆ ಯಾವಾಗ ಸ್ಟಾರ್ಟ್ ಆಗಿದೆಯೋ ಆ ಡೇಟ್ನ ಹಾಕಿ. ನೆಕ್ಸ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಕೆ ಐ ಅಂಡರ್ಸ್ಟ್ಯಾಂಡ್ ಅನ್ನೋ ಬಟನ್ ಇದೆಯಲ್ಲ, ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಬಟನ್ ಇದೆ ನೋಡಿ, ಆ ಬಟನ್ನ ಕ್ಲಿಕ್ ಮಾಡಿದ ಮೇಲೆ
ಇಲ್ಲಿ RUA ಡೇ ಸ್ಕಾಲರ್ ಅಂತ ಒಂದು ಆಪ್ಷನ್ ಇದೆ. ನೀವೇನಾದರೂ ಮನೆಯಿಂದ ಬರ್ತಿದ್ರೆ ಅಥವಾ PGಯಲ್ಲಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೀವೇನಾದರೂ ಹಾಸ್ಟೆಲಲ್ಲಿದ್ದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಒಂದು ಪಾಪಪ್ ಬರ್ತಿದೆ, ಅದಕ್ಕೆ ಓಕೆ ಅಂತ ಕೊಟ್ಟು ಸೇವ್ ಕೊಟ್ಟರೆ ಮತ್ತೆ ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಬರ್ತಿದೆ, ಅದನ್ನು ಓಕೆ ಕೊಡಿ ಮತ್ತೆ. ಆಮೇಲೆ ಟಾಪ್ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಕಾಣ್ತಿದೆಯಲ್ಲ, ಆ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ OTR ನಂಬರ್ ಅಂತ ತೋರಿಸ್ತಿದೆ. ಆಗಲೇ ನೀವು ಫೇಸ್ ಅಥೆಂಟಿಕೇಷನಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ರಿ ನೋಡಿ, OTR ನಂಬರ್ ಅಂತ. ಆ OTR ನಂಬರ್ ಕೊಟ್ಟರೆ ಇಲ್ಲಿ ಸಬ್ಮಿಟ್ ಆಗುತ್ತೆ. ಇಲ್ಲಿಗೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರೋದು ಗೊತ್ತಾಗಬೇಕು ಅಂದರೆ ಮತ್ತೆ ಲಾಗಿನ್ ಪೇಜ್ಗೆ ಹೋಗಿ ಲಾಗಿನ್ ಮಾಡಿ, ಇಲ್ಲಿ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ಅಪಿಯರ್ ಆಗುತ್ತೆ. ಆ ಅಕ್ನಾಲೇಜ್ಮೆಂಟ್ನ ನೀವು ಪ್ರಿಂಟ್ ತೊಗೊಂಡ್ರೆ ಆಯಿತು.